ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಕ್ಕಂಥ ಹೋಳ್ಗೆ ಮಾಡೋದು ಹೆಂಗಂತ ನೋಡೋವು. ಹೋಳ್ಗೆ ಮಾಡ್ತಕ್ಕಂಥ ವಿಧಾನ ಹೇಳ್ಕೊಡ್ತೀನಿ. ಮೊದಲಿಗೆ ನಾ 2-3 ಗ್ಲಾಸು ಇದು ಬ್ಯಾಳೆ ತೊಗೊಂಡಿನಿ, ಕಡಲೆಬೇಳೆ. ಅದಕ್ಕೆ 6 ಗ್ಲಾಸ್ ನೀರು ಹಾಕಿದ್ದೀನಿ. ಅಂದರೆ ನಾವು ಎಷ್ಟು ಬೇಳೆ ತೊಗೋತೀವಿ ಅದರ ಡಬಲ್ ನೀರನ್ನು ಹಾಕಬೇಕು. ಇವಾಗ 6 ಗ್ಲಾಸ್ ನೀರಾಗಿದೆ. ಇದನ್ನು ನಾವು ಸ್ಟವ್ ಹಚ್ಚಿ ಕುಕ್ಕರ್ನ ಸ್ಟವ್ ಮೇಲೆ ಇಡೋಣ. ಇದು 2 ಇಲ್ಲ 3 ಸೀಟಿ ಆದ ನಂತರ ತೆಗಿಬೇಕು. ಇವಾಗ ನೋಡ್ರಿ ಚೆನ್ನಾಗಿ ಬೇಳೆ ಬೆಂದಿದೆ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಅದಾದ ನಂತರ ಅದಕ್ಕೆ ನಾವೆಷ್ಟು ಮೆಜರ್ಮೆಂಟಲ್ಲಿ ಬ್ಯಾಳೆ ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲ ಹಾಕಬೇಕು. ಇವಾಗ ನಾ ಅದಕ್ಕೆ ಏನು ಮಾಡ್ಲತ್ತೀನಿ ಅಂತಂದ್ರೆ ಏಲಕ್ಕಿ ಹಾಕಿದ್ರೆ ಹೋಳ್ಗೆ ಟೇಸ್ಟ್ ಗಮ್ ಅಂತ ಬರ್ತದೆ. ನಾವು ಬ್ಯಾಳೆ ಎಷ್ಟು ತೊಗೊಂಡಿವಲ್ಲ ಅದರಷ್ಟೇ ಬೆಲ್ಲ ಹಾಕಬೇಕು. ಅಂದ್ರೆ ಹೋಳ್ಗೆ ರುಚಿಯಾಗಿರ್ತದೆ, ಟೇಸ್ಟಾಗಿ ಬರ್ತದೆ, ಸಿಹಿ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ. ಬೆಲ್ಲ ಹಾಕಿದ್ಮೇಲೆ 1-2 ನಿಮಿಷ ಮತ್ತೆ ಕಲಸಿಗೆಸಿಂದ ಕುದಿಯೋಕೆ ಬಿಡಬೇಕಾಗ್ತದೆ. ಸ್ವಲ್ಪ ಚೆನ್ನಾಗಿ ಕಲಸಿದ್ರೆ ಬೆಲ್ಲ ಜೊತೆ ಬ್ಯಾಳೆ ಜೊತೆ ಬೆಲ್ಲ ಮಿಕ್ಸ್ ಆಗ್ತದೆ. ಇವಾಗ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ. ಸ್ವಲ್ಪ ಉಪ್ಪು ಆಮೇಲೆ ಏಲಕ್ಕಿ ಹಾಕಬೇಕು. ಈ ಕಡೆ ನೋಡ್ರಿ ಏನಪ್ಪ ಅಂತಂದ್ರೆ ಹೋಳ್ಗೆ ಮಾಡೋ ಸಲಂದ ಹಿಟ್ಟು ನಾದಾಡ್ತೀನಿ. ಮೈದಾ ಹಿಟ್ಟು ಅಥವಾ ಹೋಳ್ಗೆ ಹಿಟ್ಟು ಅಂತ ಬರ್ತದೆ ನೋಡ್ರಿ, ಅದನ್ನಾದ್ರೂ ನೀವು ಬಳಕೆ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಮ್ಗೆ ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ತಾ ನಿಧಾನವಾಗಿ ಕಲಿಸ್ಬೇಕು. ಹೋಳ್ಗೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗೋಷ್ಟು ರೀತಿಯಲ್ಲಿ ಮೈದಾ ಹಿಟ್ಟನ್ನು ಹೋಳ್ಗೆ ಹಿಟ್ಟನ್ನು ಹಾಗೆ ಕಲಿಸ್ಕೋತಾ ಇರಬೇಕು. ಇವಾಗ ನೋಡ್ರಿ ಕಲಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಹಾಗೆ ಕಲಿಸ್ಬೇಕು. ಇಷ್ಟು ಪೂರ ಅಳಸನಾಗಿರಬಾರ್ದು, ಪೂರ ಗಟ್ಟಿನ ಆಗಿರಬಾರ್ದು. ಹೋಳ್ಗೆ ಮಾಡೋಕೆ ಇದು ಸರಿಯಾಗಿರ್ತಕ್ಕಂಥ ಮೆಜರ್ಮೆಂಟ್ ಅದ. ಇಷ್ಟಿರಬೇಕು. ಇದನ್ನು ಪಕ್ಕಕ್ಕೆ ಎತ್ತಿಡಮ್ಮ. ಈಗೇನದ ನಾವು ಆಗಲೇ ಬ್ಯಾಳೆ ಕುದಿಸಿವಲ್ಲ ಅದನ್ನೇನದ ಮಿಕ್ಸಿಗೆ ಹಾಕೊಂಡ್ಗೇಸಿಂದ ಹೂರ್ಣ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕಿದ ಅದು ಸಣ್ಣಾಗಿ ಇರಬೇಕು ಹೂರ್ಣ, ಅಂದರೆ ಹೋಳ್ಗೆ ಸಾಫ್ಟಾಗಿ ಚೆಂದಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ಮಿಕ್ಸಿಯಲ್ಲಿ ಹೂರ್ಣವನ್ನು ಸಣ್ಣ ರುಬ್ಕೋಬೇಕು. ಬ್ಯಾಳೆ ಹಿಂಗೆ ಗಂಟು ಇರ್ಲಾರ್ದಂಗೆ, ಬ್ಯಾಳೆ ಬರಲಾರ್ದಂಗೆ ಸಣ್ಣ ರುಬ್ಕೋಬೇಕು. ಇವಾಗ ನೋಡ್ರಿ ಎಷ್ಟು ಸಣ್ಣ ಆಗ್ಯದ ನೋಡ್ರಿ, ಚಂದ ಕಾಣ್ಲತ್ತದ. ಹಂಗೆ ಹೋಳ್ಗೆ ಮಾಡೋಕೆ ನೀಟಾಗಿ ಆಗ್ತದೆ ಅಂತ. ಸಣ್ಣ ಆದ್ರೆ ನಾವು ಸ್ಟಫ್ ಮಾಡ್ತೀವಿ ಅಲ್ಲ ಮೈದಾ ಹಿಟ್ಟು ಒಳಗೆ ಚೆಂದಾಗಿ ಬರ್ತದೆ. ಆಮೇಲೆ ನಮ್ಗೆ ತಟ್ಟಕ್ಕೂ ಅಷ್ಟು ಸುಲಭ ಇರ್ತದೆ. ಅಷ್ಟು ಬ್ಯಾಳೆನ ಮಿಕ್ಸಿಗೆ ಹಾಕ್ಕೊಂಡಿನಿ, ನಾನು ಹೂರ್ಣ ಮಾಡ್ಕೊಂಡಿನಿ. ಈಗ ಹೂರ್ಣ ಸರಿಯಾಗಿ ಮಿಕ್ಸಿಗೆ ಆಗ್ಯದ ನೋಡ್ರಿ. ಎಲ್ಲದನ್ನು ಕಲ್ಸ್ಕೊಂಡ್ಗೇಸಿಂದ ಹೂರ್ಣನ ರೆಡಿ ಮಾಡ್ಕೊತಿದ್ದೀನಿ. ಹೂರ್ಣ ರೆಡಿ ಆಗಿದೆ ಅಲ್ಲ. ಈಗ ನೆಕ್ಸ್ಟು ನಾವು ಹೋಳ್ಗೆ ಮಾಡೋದು ಹೆಂಗೆ ಅಂತ ನೋಡೋము. ಮೊದಲೇ ನಾದಿಟ್ಟಿರ್ತಕ್ಕಂಥ ಮೈದಾ ಹಿಟ್ಟು ಅಥವಾ ಹೋಳ್ಗೆ ಹಿಟ್ಟು ಏನದ ಚೆನ್ನಾಗಿ ಹದ ಆಗಿರ್ತದೆ. ಈಗೇನದ ಸ್ವಲ್ಪ ನಮ್ಗೆ ಹೋಳ್ಗೆಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಂಡೆ ಮಾಡ್ಕೊಂಡ್ಗೇಸಿಂದ ಒಂದಿಷ್ಟು ಕಣಕವನ್ನು ತೊಗೊಮು, ಅಂದರೆ ಮೈದಾ ಹಿಟ್ಟನ್ನು ತೊಗೊಂಡ್ಗೇಸಿಂದ ಸ್ವಲ್ಪ ಎರಡೂ ಕೈಗೆ ಎಣ್ಣೆ ಹಚ್ಕೋಬೇಕು. ಅಂದರೆ ನಮ್ಗೆ ಕೈಗೆ ಜಾಸ್ತಿ ಅದಿದು ಹತ್ತಲ್ಲ, ಹಿಟ್ಟು ಹತ್ತಲ್ಲ. ಈಗ ನೋಡ್ರಿ ನಾನು ಈಗ ಹೋಳ್ಗೆ ಮಾಡ್ಬೇಕಾದ್ರೆ ಒಂದಿಷ್ಟು ಕಣಕ ತೊಗೊಂಡು ಈಗ ಹೂರ್ಣ ಏನದ ಹಿಂಗೆ ಮುಟ್ಟಿ ಕಟ್ಟಿದವ್ರು ಶಿಸ್ತು ಮಾಡೀನಿ ರೀ. ಅದ್ರೊಳಗೆ ಇಟ್ಟು ಹಿಂಗೆ ತುಂಬಬೇಕು ಹೂರ್ಣನ.
ಹೂರಣ ತುಂಬಿ ಅದು ಫುಲ್ ಎಲ್ಲ ಎಲ್ಲಿ ಹಿಂಗೆ ಎಲ್ಲಿ ಹಿಂಗೆ ಇದಾಗಿರ್ಬಾರ್ದು, ಫುಲ್ ಸ್ಟಪ್ ಆಗಿರಬೇಕು. ಈಗ ನೋಡ್ರಿ ಆಯ್ತು, ಸ್ವಲ್ಪ ಎಣ್ಣೆ ಹಚ್ಕೊಂಡ್ಗೇಸಿಂದ ಮ್ಯಾಲೆ ಹಿಂಗೆ ಕೈಲಿಂದ ತಟ್ಟಿದ್ರೆ ನೋಡ್ರಿ ಹೋಳ್ಗೆ ರೆಡಿ ಆಗ್ಯದ. ಇದನ್ನು ಹಂಚಿಗೆ ಹಾಕ್ಬೇಕ್ರಿ. ಈಗ ಸ್ವಲ್ಪ ಹಂಚಿನಾಗ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿಗೇಸಿಂದ ಇದು ಹಾಕಿದ್ರೆ ಹಂಚಿಗೆ ಹೋಳ್ಗೆ ವರ್ಕೋದಿಲ್ಲ, ಅಂದ್ರೆ ಹತ್ಕೋದಿಲ್ಲ ನೋಡ್ರಿ. ಇವಾಗ ಮ್ಯಾಲೆ ಒಂಚೂರು ಹಂಗೆ ಎಣ್ಣೆ ಹಾಕಬೇಕು, ಅಂದರೆ ಟೇಸ್ಟಾಗಿ ಚೆಂದಾಗಿ ಬರ್ತದಂತ. ನಾವು ಜಾಸ್ತಿ ನೀಟಾಗಿ ಸುಡ್ಬೇಕಂತಂದ್ರೆ ಜರ ಎಣ್ಣೆ ಹಾಕಬೇಕು ಸ್ವಲ್ಪ ಜಾಸ್ತಿ. ನೋಡ್ರಿ ಹೋಳ್ಗೆ ಈಗ ನಾವು ಅದನ್ನು ಮಡ್ಚ್ಕೊಂಬ ಉಲ್ಟಾ ಹಾಕಿದ್ರೆ ನೋಡ್ರಿ ಹೋಳ್ಗೆ ಸರಿಯಾಗಿ ಬಂದದಲ್ಲ. ಎರಡೂ ಬದಿಯಲ್ಲಿ ನಾವು ಸರಿಯಾಗಿ ಬೇಯಿಸ್ಕೋಬೇಕು. ಈಗ ಸರಿಯಾಗಿ ಬೆಂದಿದೆ ನೋಡ್ರಿ. ಈಗ ಹೋಳ್ಗೆ ನೋಡ್ರಿ ಎಷ್ಟು ಚೆಂದಾಗ್ಯದ. ಅದೇ ರೀತಿ ಮತ್ತು ಕಣ್ಕ ತೊಗೊಂಡು ಸೇಮ್ ಮೊದಲು ಹೆಂಗೆ ತುಂಬಿದ್ವಲ್ಲ ಹೂರಣ, ಅದೇ ರೀತಿ ತುಂಬಿ ಮತ್ತು ಕೈಲಿಂದ ತಟ್ಟಿ ಅದನ್ನು ತವ ಮೇಲೆ ಹಾಕಿ ಗೇಸಿಂದ ಸುಟ್ರೆ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೋಬೇಕು. ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಜಾಸ್ತಿ ಹೋಳ್ಗೆ ಊಟ ಮಾಡೋದು ಜಾಸ್ತಿ. ಹೋಳ್ಗೆ ಇರಲಿಲ್ಲ ಅಂದ್ರೆ ನಮ್ಗೆ ಹಬ್ಬನೇ ಅನ್ಸಲ್ಲ. ಹೋಳ್ಗೆ ಮಾಡಿದರೆ ನಮ್ಗೆ ಹಬ್ಬದ ಊಟ ಅಂತ ನಮ್ಮ ಕಡೆ ನೋಡಿರಿ. ಮತ್ತು ಸೇಮ್ ಅದೇ ಮೊದಲು ಹೆಂಗೆ ತುಂಬ್ಕೊಂಡ್ಗೇಸಿಂದ ಕೈಲಿಂದ ತಟ್ಟಿದ್ವಲ್ಲ ಅದೇ ರೀತಿ ತಟ್ಟಿ ಮತ್ತೆ ಹಂಚಿನಾಗ ಹಾಕಿನಿ. ಸೇಮ್ ಅದು ಚೆನ್ನಾಗಿ ಬೆಂದಿದೆ ನೋಡಿರಿ. ಈ ರೀತಿ ಮಾಡ್ಕೊಂಡ್ರೆ ಹಬ್ಬಕ್ಕೆ ಬಿಸಿ ಬಿಸಿ ಹೋಳ್ಗೆ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಮಜಾ ಇರ್ತದ್ರಿ ಹಬ್ಬ. ನೋಡ್ರಿ ಈ ಹಬ್ಬದಲ್ಲಿ ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಕೋಸಂಬರಿ, ಸಾರು, ಹಪ್ಪಳ, ಅನ್ನ ಸಾರು ಇದೆಲ್ಲ ಸೇರಿಸಿ ಊಟ ಮಾಡಿದರೆ ನಮ್ಗೆ ಹಬ್ಬ ಫುಲ್ ಅನ್ನಿಸ್ತದ. ನಾವು ಹಬ್ಬದ ಊಟ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟಂತ್ರ ಮಿನಿಮಮ್ ಮಾಡ್ತೀವಿ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಸರಿಯಾಗಿ ಬಂತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ.